ಆಸ್ತಿ ಇರುತ್ತೆ, ತೋಟ ಇರುತ್ತೆ, ಎಲ್ಲ ಬರುತ್ತೆ ಇದರಲ್ಲಿ. ಅಂದರೆ ಇನ್ಫಾರ್ಮೇಷನ್ ಕೊಡ್ಬೋದು ಅದಕ್ಕೆ. ಇದು ಸುಮೋಟೋ ಕೇಸ್, ಯಾಕಂದರೆ ನಾವು ಅದು ಕಾನ್ಫಿಡೆನ್ಷಿಯಲಿ ಮಾಡ್ತೇವೆ. ಸೊ ಸಾರ್ವಜನಿಕರು ಕೂಡ ಇದರ ಮಾಹಿತಿಯನ್ನು ಕೊಡ್ಬೋದು. ಅದರ ಮೇಲೆ ನಾವು ಅದನ್ನು ವೆರಿಫೈ ಮಾಡಿ ನಾವು ಅದರ ಬಗ್ಗೆ ಕೇಸ್ ರಿಜಿಸ್ಟರ್ ಮಾಡ್ತೇವೆ. ಓಕೆ. ಈಗ ಫಾರ್ ಎಕ್ಸಾಂಪಲ್ ಯಾರಾದರೂ ಈಗ ಲಂಚ ತಗೊಳ್ತಾ ಇದ್ದಾರೆ ಅಂತಂದರೆ ಆ ವ್ಯಕ್ತಿ ಯಾವ ಯಾವ ಸಾಕ್ಷಿಗಳನ್ನು ತಂದು ಕೊಡಬೇಕಾಗತ್ತೆ ಲೋಕಾಯುಕ್ತರ ಬಳಿ? ಮುಖ್ಯವಾಗಿ ಆ ಒಂದು ಏನು ಕೆಲಸ ಪೆಂಡಿಂಗ್ ಇದೆ, ಕೆಲಸ ಪೆಂಡಿಂಗ್ ಇರಬೇಕು. ಎರಡನೇದಾಗಿ ಅಥವಾ ಕೆಲಸ ಆಗಿರ್ಬೋದು, ಅದು ಬೇರೆ ವಿಚಾರ. ಆದರೆ ಒಂದು ಕೆಲಸ ಇರಬೇಕು. ಏನೂ ಕೆಲಸ ಇಲ್ಲದೆ ಕಂಪ್ಲೇಂಟ್ ಸುಮ್ಮನೆ ಕೊಡೋಕ್ಕೆ, ಒಂದು ಕೆಲಸ ಆಗಿದೆ, ಡಿಲೇ ಆಗಿದೆ ಅಥವಾ ಲಂಚಕ್ಕಾಗಿ ಪೆಂಡಿಂಗ್ ಇಟ್ಟಿದ್ದಾರೆ, ಅಲ್ಲಿ ಕೂಡ ಗಮನಿಸಬೇಕಾದ ಅಂಶ ಏನಂದರೆ ಬಹುಶಃ ಇವನು ಅರ್ಜಿದಾರನೇ ತಪ್ಪಿದ್ರೆ ಆಗಲ್ಲ. ಈಗ ಯಾವುದೋ ಸರ್ಕಾರದ ಜಮೀನನ್ನು ಒತ್ತುವರಿ ಮಾಡಿ ನನಗೆ ಖಾತೆ ಆಗಿಲ್ಲ ಅಂತ ಹೇಳಿದರೆ ಆಗಲ್ಲ. ಆ ಒಂದು ಅರ್ಜಿ ಕಾನೂನಾತ್ಮಕವಾಗಿರಬೇಕು. ಕಾನೂನಾತ್ಮಕವಾಗಿದ್ದು ಎಲ್ಲ ದಾಖಲೆಯನ್ನು ಕೊಟ್ಟು ಕೂಡ ಅದನ್ನು ಯಾವುದೇ ಒಂದು ಸರಿಯಾದ ಕಾರಣ ಸಕಾರಣ ಇಲ್ಲದೆ ಪೆಂಡಿಂಗ್ ಇಟ್ಟರೆ ಅದು ತಪ್ಪು. ಸೊ ಅದಕ್ಕೆ ಲಂಚ ಕೇಳಿದ್ರು, ಅಲ್ಲಿ ಡಿಮಾಂಡ್ ಇರಬೇಕಾಗುತ್ತೆ. ಸೊ ಅಂದರೆ ಲಂಚ ಕೇಳ್ತಾ ಇದ್ದಾರಾ ಅಂತ ಹೇಳಿದರೆ ಆಗಲ್ಲ, ಅದನ್ನು ಪ್ರೂವ್ ಮಾಡಬೇಕಾಗತ್ತೆ. ಯಾಕಂದರೆ ಏನಾಗುತ್ತೆ, ಇಂಥ ಆ್ಯಕ್ಟ್ಗಳು ಮಿಸ್ಯೂಸ್ ಆಗುತ್ತೆ. ಯಾವುದೇ ವೈಯಕ್ತಿಕ ದ್ವೇಷಕ್ಕಾಗಿ ನನಗೆ ಇವರು ಲಂಚ ಕೇಳ್ತಾ ಇದ್ದಾರೆ, ನನಗೆ ಇಲ್ಲಿ ಏನಾಗುತ್ತೆ, ಟೋಟಲಿ ನಾವು ಮೀಟಿಂಗ್ ಹೋದಾಗ ಏನು ಹೇಳ್ತಾರೆ, ಸರ್ ತಾಲೂಕು ಆಫೀಸಲ್ಲಿ ಎಲ್ಲ ಲಂಚ ಅಲ್ಲದೆ ಯಾವುದು ನಡೆಯಲ್ಲ. ಹೌದು. ಸೊ ಅಂಥ ಪ್ರಕರಣದಲ್ಲಿ ತನಿಖೆ ಮಾಡೋಕ್ಕಾಗಲ್ಲ. ನಿರ್ದಿಷ್ಟ ಸ್ಪಷ್ಟ ಆಗಿರಬೇಕು, ನನ್ನ ಇಂಥ ಕೆಲಸ ಇದೆ, ನಾನು ಇಂಥ ಅಧಿಕಾರಿ ಹತ್ರ ಹೋಗಿದ್ದೀನಿ, ಎಲ್ಲ ದಾಖಲೆ ಇದೆ, ನನಗೆ ಇದು ಎಕ್ನಾಲಜ್ಮೆಂಟ್ ಕೊಟ್ಟಿದ್ದಾರೆ, ಆದರೆ ಇಷ್ಟು ದಿನ ಆದರೂ ನನ್ನ ಕೆಲಸ ಆಗಿಲ್ಲ, ಅದಕ್ಕಾಗಿ ಲಂಚದ ಬೇಡಿಕೆ ಇಟ್ಟಿದ್ದಾರೆ. ಅಂಥದ್ದು ಸ್ವಲ್ಪ ಕಾನ್ಫಿಡೆನ್ಷಿಯಲ್ ವಿಚಾರ. ಅಂಥ ವಿಚಾರ ಇದ್ದರೆ ನಮ್ಮಲ್ಲಿ ಬಂದರೆ ಅವ್ರಿಗೆ ಏನು ಮಾಡಬೇಕಂತೇಳಿ ನಾವು ಅವರಿಗೆ ವಿಷಯ ತಿಳಿಸ್ತೇವೆ. ಓಕೆ. ಅಂದರೆ ಅವರಿಗೆ ಸರಿಯಾದ ಬ್ರೀಫ್ ಮಾಡ್ತೇವೆ, ಹೇಗೆ ಮಾಡಬೇಕು ಏನಂತೇಳಿ. ಯಾಕಂದರೆ ಇದು ಸಾರ್ವಜನಿಕವಾಗಿ ಹೇಳೋದು ತಪ್ಪಾಗತ್ತೆ. ಕರೆಕ್ಟ್. ಈಗ ಒಂದು ಕರಪ್ಷನ್ಗೆ ಸಂಬಂಧಪಟ್ಟಂತೆ ಅಂತ ಹೇಳಿದ್ರಿ, ಇನ್ನೊಂದು ಅಕ್ರಮ ಆಸ್ತಿ ಸಂಪಾದನೆಗೆ ಸಂಬಂಧಪಟ್ಟಂತೆ ಅಂತ ಹೇಳಿದ್ರಿ. ಇನ್ನೊಂದು ಅದಲ್ಲದೆ ಯಾವ ಯಾವ ವಿಚಾರಗಳು ನಿಮ್ಮ ವ್ಯಾಪ್ತಿಗೆ ಒಳಪಡುತ್ತೆ ಸರ್? ಕ್ರಿಮಿನಲ್ ಮಿಸ್ಕಂಡಕ್ಟ್ ಅಂತ ಹೇಳ್ತೇವೆ. ಅಂದರೆ ಕಳಪೆ ಕಾಮಗಾರಿ, ಸರ್ಕಾರದ ಅನುದಾನದ ದುರ್ಬಳಕೆ, ಸರಿಯಾದ ಫಲಾನುಭವಿಗಳನ್ನು ಗುರುತಿಸದೇ ಇರುವುದು, ಈಗ ಇಲ್ಲಿಗಲ್ ಗ್ರಾಂಟ್ ಆಫ್ ಲ್ಯಾಂಡ್ ಅಥವಾ ಔಟ್ ಸೈಟ್ ಕೇಸ್ ನಡೀತಾ ಇದೆ ಎಲ್ಲ ಕಡೆನೂ. ಸೊ ಇದೆಲ್ಲ ಇದರಲ್ಲಿ ಬರುತ್ತೆ, ಮಿಸ್ಕಂಡಕ್ಟಲ್ಲಿ ಬರುತ್ತೆ. ಓಕೆ. ಅಥವಾ ತಪ್ಪಾಗಿ ಸರ್ಕಾರದ ಜಮೀನನ್ನು ಸರ್ವೆ ಮಾಡಿ ಇದು ಪ್ರೈವೇಟ್ ಲ್ಯಾಂಡ್ ಅಂತ ಕೊಟ್ಟರೆ ಅದು ಸರ್ಕಾರಕ್ಕೆ ನಷ್ಟ ಆಗುತ್ತೆ. ಯಾವುದೇ ವಿಚಾರ ಸರ್ಕಾರಕ್ಕೆ ನಷ್ಟ ಆದರೆ ಅಥವಾ ಸಾರ್ವಜನಿಕ ಏನು ಗ್ರ್ಯಾಂಟ್ ಅನುದಾನ ನಷ್ಟ ಮಾಡಿದರೆ ಅದು ಕ್ರಿಮಿನಲ್ ಮಿಸ್ಕಂಡಕ್ಟ್. ಕೆಲವೊಮ್ಮೆ ಹೇಳ್ತಾರೆ, ನಾವು ಲೋಕಾಯುಕ್ತಕ್ಕೆ ಕಂಪ್ಲೇಂಟ್ ಮಾಡಿದ್ವಿ, ಆದರೆ ನಮಗೆ ಸರಿಯಾದಂಥ ಒಂದು ನ್ಯಾಯ ಸಿಗಲಿಲ್ಲ ಅನ್ನುವಂಥದ್ದು. ಇದರಲ್ಲಿ ಕೆಲವೊಮ್ಮೆ ಅವರ ಕಡೆಯಿಂದ ಕೂಡ ತಪ್ಪುಗಳು ಇರಬಹುದು. ಯಾಕಂದರೆ ಸರಿಯಾದಂತಹ ಸಾಕ್ಷಿ ಆಧಾರ ಅಥವಾ ಅವರದನ್ನು ಫಾಲೋ ಅಪ್ ಮಾಡುವಂಥದ್ದು ಎಲ್ಲವೂ ಮುಖ್ಯವಾಗುತ್ತೆ ಅನ್ನುವಂಥದ್ದು. ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಇರುತ್ತೆ, ಯಾಕಂದರೆ ಅವರಿಗೂ ಕೂಡ ಅದರದ್ದು ಅನುಭವ ಇರಲ್ಲ, ಕೆಲವು ಸರ್ವೇನೇ ಆಗಿರಲ್ಲ. ಈಗ ಸರ್ವೆ ಮಾಡುವಾಗ ಏನಾಗುತ್ತೆ, ಹಿಂದಿನ ಕಾಲದಲ್ಲಿ ಏನು ಕನ್ನಡದಲ್ಲಿ ಎಲ್ಲ ಸರ್ವೆ ಮಾಡಿದ್ದಾರೆ, ಅಲ್ಲಿ ಇವಾಗ ಹೋಗಿ ಸರ್ವೆ ಮಾಡಿದರೆ ಅವನ ಜಮೀನಲ್ಲಿ ಬೇರೆ ಯಾರು ಇರ್ಬೋದು. ಸೊ ಇವರೇನು ವಿಚಾರ ಮಾಡ್ತಾರೆ, ಅದು ನಂದು. ಸೊ ಅದಕ್ಕೆ ಸ್ಪಷ್ಟ ಆಗಿರಬೇಕು ಇವರಿಗೆ. ಲೋಕಾಯುಕ್ತದಲ್ಲಿ ಖಂಡಿತವಾಗಿಯೂ ಸಿಗುತ್ತೆ, ಆದರೆ ಅದು ನ್ಯಾಯಯುತ ಆಗಿರಬೇಕು, ಲೀಗಲ್ ಇರಬೇಕು. ಕಂಪ್ಲೇಂಟ್ ಆಗಲಿ ಯಾವುದೇ ಒಂದು ಟೋಟಲಿಗೆ ಕೊಟ್ಟರೆ ಆಗಲ್ಲ. ಜನರಲ್ ಕಂಪ್ಲೇಂಟ್, ಈ ಜನರಲ್ ಕಂಪ್ಲೇಂಟ್ ಸಾರ್ವಜನಿಕರಿಗೆ ಉಪಯೋಗ ಆಗುವಂಥದ್ದು ಕೊಡ್ಬೋದು. ಈಗೇನು ಸಾರ್ವಜನಿಕ ಕೆರೆ ಇದೆ, ಅದನ್ನು ಒತ್ತುವರಿ ಮಾಡಿದ್ದಾರೆ, ಅಥವಾ ಸಾರ್ವಜನಿಕ ಈ ಲ್ಯಾಂಡ್ ಒತ್ತುವರಿ ಮಾಡಿದ್ದಾರೆ, ಅದಕ್ಕೆಲ್ಲ ಕಂಪ್ಲೇಂಟ್ ಕೊಡ್ಬೋದು. ಓಕೆ. ಈಗ ಕೆಲವರು ಹೇಳ್ತಾರೆ, ನಾನು ಕಂಪ್ಲೇಂಟ್ ಕೊಡೋದೇನೋ ಸರಿ, ತುಂಬ ಸಲ ಓಡಾಟ ಮಾಡಬೇಕು, ಅದರಿಂದ ನನ್ನ ಸಮಯ, ನನ್ನ ಒಂದು ಟೈಮ್ ಎಲ್ಲವನ್ನ ಕೂಡ ಕೊಡಬೇಕಾಗತ್ತೆ ಅನ್ನುವಂಥ ಒಂದು ಪ್ರಶ್ನೆ ಇರುತ್ತೆ. ಆ ಥರ ಇಲ್ಲ, ಆದರೆ ನಮಗೆ ನ್ಯಾಯ ಸಿಗಬೇಕಾದ್ರೆ ಮಿನಿಮಮ್ ನಾವು ಮಾಡಲೇಬೇಕು, ಹೋರಾಟ, ಬೇಕಾದ ದಾಖಲೆ ಕೊಡಲೇಬೇಕಾಗತ್ತೆ. ಎಲ್ಲ ಇಲಾಖೆಗೊಂದು ಇತಿಮಿತಿ ಇರುತ್ತೆ, ಎಲ್ಲದಕ್ಕೊಂದು ಲಿಮಿಟ್ಸ್ ಇದೆ, ಒಂದು ಕಾನೂನು ಇದೆ, ಅದನ್ನು ನಾವು ಫಾಲೋ ಮಾಡಲೇಬೇಕಾಗತ್ತೆ. ಅದನ್ನು ಮೀರಿ ನಮಗೇನು ಮಾಡೋಕ್ಕಾಗಲ್ಲ. ಪ್ರೊಸೀಜರನ್ನು ನಾವು ಫಾಲೋ ಮಾಡಲೇಬೇಕು. ಏನಾಗುತ್ತೆ, ಸಾರ್ವಜನಿಕರಿಗೆ ಅರ್ಜಿ ಕೊಟ್ಟ ಕೂಡಲೇ ನಮಗೆ ರಿಸಲ್ಟ್ ಸಿಗಬೇಕಂತೇಳಿ ಒಂದು ನಡೆಸ್ತಾರೆ. ಆದರೆ ಆ ಪ್ರಕ್ರಿಯೆಯನ್ನು ಎಲ್ಲರೂ ಪಾಲಿಸಬೇಕು. ಎಲ್ಲ ಇಲಾಖೆಗೂ ಕೂಡ ಒಂದು ಜುರಿಡಿಕ್ಷನ್ ಇರುತ್ತೆ, ಅದನ್ನು ಮೀರಿ ಕೆಲಸ ಮಾಡೋಕ್ಕಾಗಲ್ಲ. ಸೊ ಅಂಥ ಸಮಯದಲ್ಲಿ ಏನು ಇರ್ತದರೆ, ದಿನ ಹೋಗುತ್ತೆ, ನಮ್ಗೆ ಲೇಟ್ ಆಗುತ್ತೆ. ಆದರೆ ಖಂಡಿತವಾಗಿ ಲೋಕಾಯುಕ್ತದಲ್ಲಿ ನ್ಯಾಯ ಸಿಗುತ್ತೆ.
ಆದರೆ ಸರಿಯಾಗಿರ್ಬೇಕು, ಕಂಪ್ಲೇಂಟ್ ಸರಿಯಾಗಿರಬೇಕು, ಲೀಗಲಿ ಇರಬೇಕು, ಮತ್ತು ಇವು ಸ್ವಲ್ಪ ಅದಕ್ಕೆ ಬೇಕಾದ ದಾಖಲೆನ ಕೊಡಲೇಬೇಕು. ಅದು ಇಲ್ಲದೆ ಟೋಟಲ್ ಒಂದು ಅರ್ಜಿ ಬರೆದು ಕೊಟ್ಟರೆ ಕಷ್ಟ ಆಗುತ್ತೆ. ಈಗ ಇವರು ನಂದು ಜಮೀನು ಒತ್ತುವರಿ ಆಗಿದೆ ಅಂತ ಹೇಳಿದರೆ ಆ ಜಮೀನು ಇವ್ರದ್ದಂತೆ ಇವ್ರು ತೋರಿಸ್ಬೇಕು, ದಾಖಲೆಗಳಿರಬೇಕು. ಇರಬೇಕು. ಇವರ ಜಮೀನೇ ಇಲ್ಲ, ನಂದು ಇದು ಒತ್ತುವರಿ ಆಗಿದೆ, ಮೊದಲಿಂದ ಅಜ್ಜನ ಕಾಲದಿಂದ ಬಂದಿದೆ ಅಂತ ಹೇಳಿದರೆ ಅದು ಏನು ಸರ್ವೆ ಆಗಿ ಬೇರೆಯವರ ಹೆಸರಲ್ಲಿ ಇರ್ಬೋದು. ಈಗ ನಮ್ಮ ದಕ್ಷಿಣ ಕನ್ನಡ ಮತ್ತು ಉಡುಪಿ ನಿಮ್ಮ ಒಂದು ಅಡಿಯಲ್ಲಿ ಬರುವಂಥದ್ದು. ಈ ವ್ಯಾಪ್ತಿಯಲ್ಲಿ ಹೇಗೆ ಸರ್ ಜನ ಕಂಪ್ಲೇಂಟ್ಸ್ಗಳನ್ನು ಕೊಡ್ತಾ ಇದ್ದಾರಾ? ನ್ಯಾಯ ಸಿಗುವಂಥ ಕೆಲಸ ಆಗ್ತಾ ಇದೆಯಾ? ಹೇಗೆ ಸಾಗ್ತಾ ಇದೆ? ಆ್ಯಕ್ಚುಲಿ ಅಷ್ಟೊಂದು ಕಂಪ್ಲೇಂಟ್ ಬರ್ತಾ ಇಲ್ಲ. ಓಕೆ, ಲೋಕಾಯುಕ್ತಕ್ಕೆ ದೂರುಗಳೇ ಬರ್ತಾ ಇಲ್ಲ, ಕಮ್ಮಿ ಆಗಿದೆ. ಮೊದಲೆಲ್ಲ ರೆಸ್ಪಾನ್ಸ್ ಆ್ಯಕ್ಚುಲಿ ನಮ್ಮ ಮಂಗಳೂರು ಮತ್ತು ಉಡುಪಿಯಲ್ಲಿ ಜಾಸ್ತಿ ಬರಬೇಕಿತ್ತು. ಸೊ ನಮ್ಮ ಎಕ್ಸ್ಪೆಕ್ಟೇಷನ್ ಏನಿದೆ ಅಷ್ಟು ಬರಲ್ಲ. ಏನು ಕಾರಣ ಅಂದರೆ ಒಂದು ಇದರ ತಿಳುವಳಿಕೆ ಇಲ್ಲದೆ ಇರಬಹುದು. ಎರಡನೇದಾಗಿ ನಾವು ಯಾಕೆ ಕಷ್ಟಪಡಬೇಕು ಅಂದರೆ ಕೆಲವರಿಗೆ ತಪ್ಪು ತಿಳುವಳಿಕೆ ಇದೆ, ಇದರ ಹಿಂದೆ ಹೋಗಬೇಕು, ತಿರುಗಾಡಬೇಕು. ಯಾವುದೇ ತಿರುಗಾಡುವ ಪ್ರಶ್ನೆ ಇಲ್ಲ. ಕರ್ನಾಟಕ ಲೋಕಾಯುಕ್ತದಲ್ಲಿ ಒಂದು ಆನ್ಲೈನ್ ರಿಜಿಸ್ಟ್ರೇಷನ್ ಮಾಡಿದರೆ ಅದು ಆನ್ಲೈನ್ ರಿಜಿಸ್ಟ್ರೇಷನ್ ಆಗುತ್ತೆ ಅಥವಾ ಹೆಡ್ ಆಫೀಸಲ್ಲಿ ರಿಜಿಸ್ಟ್ರೇಷನ್ ಆಗುತ್ತೆ. ಸಂಬಂಧಪಟ್ಟ ದಾಖಲೆಯನ್ನು ಕೊಡಬೇಕಾಗತ್ತೆ. ಆಮೇಲೆ ಅದರದ್ದು ಎಂಕ್ವೈರಿ ನಡೆಯುವಾಗ ನಾವು ಬರಲೇಬೇಕಾಗತ್ತೆ. ಸೊ ಮನೆಯಲ್ಲಿದ್ದುಕೊಂಡು ಆಗಲ್ಲ. ನಮಗೆ ಒಂದು ಜಸ್ಟಿಫೈ ಸಿಗಬೇಕಾದ್ರೆ ನಾವು ಸ್ವಲ್ಪ ಆದರೂ ಬರಬೇಕಾಗತ್ತೆ. ಆದರೆ ಯಾವುದೇ ತೊಂದರೆ ಇದರಲ್ಲಿ ಬರೋಲ್ಲ. ಕಾರಣ ಲೋಕಾಯುಕ್ತ ಕೇಸಲ್ಲಿ ಹೆಚ್ಚಿನದಂದರೆ ಲೋಕಾಯುಕ್ತ ಕೇಸ್ ಪಕ್ಕ ವೆರಿಫೈ ಮಾಡ್ತಾರೆ. ಯಾವುದೇ ಒಂದು ಕೇಸ್ ರಿಜಿಸ್ಟರ್ ಮಾಡಬೇಕಾದರೂ ಸುಳ್ಳು ಕೇಸ್ ರಿಜಿಸ್ಟರ್ ಮಾಡಲ್ಲ. ಬಂದ ವೇಳೆ ಅದು ಸುಳ್ಳು ಕೇಸ್ ರಿಜಿಸ್ಟರ್ ಮಾಡಿದ್ದಾರೆ ವೈಯಕ್ತಿಕ ದ್ವೇಷದಿಂದ ಅಂತ ಕಂಡು ಬಂದರೆ ಅವರ ಮೇಲೇನೂ ಒಂದು ಕೇಸ್ ಮಾಡ್ಬೋದು. ಲೋಕಾಯುಕ್ತದಲ್ಲಿ ಆ ಪ್ರೊವಿಷನ್ ಇದೆ. ಒಂದಂದರೆ ಒಬ್ಬರಿಗೆ ತೊಂದರೆ ಕೊಡಲಿಕ್ಕೆ ಉದ್ದೇಶದಿಂದ ಸುಳ್ಳು ಕಂಪ್ಲೇಂಟ್ ಕೊಟ್ಟರೆ ಅವರ ಮೇಲೆ ಒಂದು FIR ಆದರೆ ಅದು ಕನ್ವಿಕ್ಷನ್ ಸರಿ ಅಂತ ಕಂಡು ಬಂದರೆ 3 ವರ್ಷದ ಸಜೆ ಕೊಡೋದಿದೆ. ಆದರೆ ಸಿವಿಲ್ ಪೊಲೀಸಲ್ಲಿ ಆ ಥರ ಅಲ್ಲ, ಎಲ್ಲ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಬೇಕು. ಇಲ್ಲಿ ವೆರಿಫೈ ಮಾಡ್ತಾರೆ ಹೌದಾ ಅಲ್ವಾ ಅಂದರೆ, ಯಾಕಂದರೆ ಎಲ್ಲ ಥರದ ಕೇಸ್ ಬರುತ್ತೆ ಈ ಕರ್ನಾಟಕ ಲೋಕಾಯುಕ್ತದಲ್ಲಿ, ಇನ್ಕ್ಲೂಡಿಂಗ್ ವೇಸ್ಟ್ ಡಿಸ್ಪೋಸಲ್. ಇಲ್ಲಿ ಕೂಡ ನಾನು ತುಂಬ ಕೇಸ್ ಈಗ ನಮ್ಮ ಉಪಲೋಕಾಯುಕ್ತ ಸಾಹೇಬರು ಬಂದಿದ್ದರು, ಅವರು ವಿಸಿಟ್ ಮಾಡಿ ಕಾಪಿದ್ದು ರಿಜಿಸ್ಟರ್ ಆಗಿದೆ ವೇಸ್ಟ್ ಡಿಸ್ಪೋಸಲ್. ಅವ್ರು ಓದಲ್ಲೆಲ್ಲ ವೇಸ್ಟ್ ಡಿಸ್ಪೋಸಲ್ಗೆ ಅಂದರೆ ಸುಮ್ಮನೆ ಏನೋ ಒಂದು ಅದನ್ನು ಇದು ಏನು ಟ್ರೀಟ್ ಮಾಡೋದೆ ಹಾಗೇ ಹಾಕ್ಬಿಟ್ಟಿದ್ದಾರೆ. ಅಂದರೆ ಈ ಯಾವುದು ಕಮರ್ಷಿಯಲ್ ಏರಿಯಾ, ಪಾಪ್ಯುಲೇಷನ್ ಏರಿಯಾ ಇದೆ, ಅಲ್ಲಿ ತುಂಬ ಇದು ಮನೆ ಇರುವ ಜಾಗದಲ್ಲಿ ಎಲ್ಲ ಬಿಸಾಡಿದ್ದಾರೆ. ಸೊ ಅಂದರೆ ಅದರಿಂದಾಗಿ ಏನಾಗುತ್ತೆ, ದುರ್ವಾಸನೆ ಬರುತ್ತೆ, ಬೇರೆ ಏನಾದರೂ ಬ್ಯಾಕ್ಟೀರಿಯಾ, ಅದರಿಂದೆಲ್ಲ ತೊಂದರೆ ಆಗುತ್ತೆ. ಯಾವುದೇ ವಿಚಾರ ಸರಿಯಾಗಿ ಟ್ರೀಟ್ ಮಾಡೋದೇ ಹಾಕಿದರೆ ಅದರ ಮೇಲೆ ಕೇಸ್ ರಿಜಿಸ್ಟರ್ ಆಗಿದೆ. ಮತ್ತು ಇನ್ನೊಂದು ಇಂಪಾರ್ಟೆಂಟಾಗಿ ಲಾಸ್ಟ್ ಫೆಬ್ರವರಿ 24 ಉಪಲೋಕಾಯುಕ್ತ ಅವರು ಬಂದಿದ್ದರು. ಸೊ ನಂದಿನ್ ರಿವರಲ್ಲಿ ಗೊತ್ತಿರಬೇಕು, ಖಂಡಿಗೆ ಅಲ್ಲಿಗೆ ವಿಸಿಟ್ ಕೊಟ್ಟಿದ್ದರು. ತುಂಬ ಕಾಲದಿಂದಲೂ ಜನರು ಅದಕ್ಕೆ ಕಂಪ್ಲೇಂಟ್ ಕೊಟ್ಟರು, ಯಾರು ಕೂಡ ಅದಕ್ಕೆ ರೆಸ್ಪಾಂಡ್ ಮಾಡಿಲ್ಲ, ಯಾವುದೇ ಕ್ರಮ ತಗೊಂಡಿಲ್ಲ ಅಂಥೇಳಿ. ಸೊ ಅವರು ಖುದ್ದಾಗಿ ಅಲ್ಲಿ ವಿಸಿಟ್ ಮಾಡಿ ಅದರ ಮೇಲೆ ಒಂದು ಕೇಸ್ ಕೂಡ ಸುಮೋಟೋ ಕೇಸ್ ರಿಜಿಸ್ಟರ್ ಆಗಿದೆ. ಸೊ ಅದ ನಂತರ ಕಮಿಷನರ್ ಡೈರೆಕ್ಷನ್ ಕೊಟ್ಟು ಸಾಕಷ್ಟು ಕ್ಲೀನ್ ಮಾಡಿದರು, ಸುಮಾರು ಒಂದು 2-3 ಕಿಲೋಮೀಟ್ರ್ ಕ್ಲೀನ್ ಮಾಡಿದರು. ಆದರೆ ಇನ್ನೂ ಕೂಡ ಕಂಪ್ಲೀಟ್ ಆಗಿಲ್ಲ ಅದು. ಆದರೆ ಇನ್ನೂ ಕೂಡ ಕೇಸ್ ನಡೀತಾ ಇದೆ ಅದರದ್ದು. ಸೊ ಇನ್ನು ಅದರದ್ದು ಕೇಸ್ ನೋಡಬೇಕೇನಾಗುತ್ತೆ. ಓಕೆ, ಕರ್ನಾಟಕ ಲೋಕಾಯುಕ್ತ ಅಂದ ತಕ್ಷಣ ಭ್ರಷ್ಟರ ಪಾಲಿಗೆ ಸಿಂಹ ಸ್ವಪ್ನ ಅನ್ನುವಂಥ ಮಾತಿದೆ. ಆದರೆ ಎಷ್ಟೋ ಸಲ ನಾವು ಟಿವಿಗಳಲ್ಲಿ ನೋಡ್ತೀವಿ, ಇಂಥವ್ರನ್ನ ದಾಳಿ ಮಾಡಿದ್ರು, ಕರ್ಕೊಂಡು ಹೋದ್ರು ಅಂತ. ಮುಂದೆ ಆ ಒಂದು ಕೇಸ್ನ ಪ್ರಗತಿ ಏನಾಗುತ್ತೆ ಅನ್ನೋದನ್ನು ನಮಗೂ ಕೂಡ ತಿಳ್ಕೊಳ್ಳೋದಕ್ಕಾಗ್ತಾ ಇಲ್ಲ ಕೆಲವೊಮ್ಮೆ. ಅದರ ಒಂದು ನಂತರದ ಪ್ರೊಸೆಸಿಂಗ್ ಹೇಗೆ ನಡೆಯುತ್ತೆ, ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಅಂದರೆ ಯಾವುದೇ ಒಂದು ಪ್ರಕರಣ ದಾಖಲಾದರೆ ಖಂಡಿತ ಪ್ರೊಸೆಸ್ ಪ್ರಾಪರಾಗಿ ಲೀಗಲಿ ನಡೀತದೆ. ಈಗ DA ಆಗಲಿ, ಟ್ರ್ಯಾಪ್ ಆಗಲಿ, ಮಧ್ಯದಲ್ಲಿ ಏನಾಗುತ್ತೆ, ಯಾವುದಾದ್ರೂ ಕೋರ್ಟ್ ಸ್ಟೇ ಬಂದರೆ ಸ್ವಲ್ಪ ಡಿಲೇ ಆಗುತ್ತೆ. ಅದರ್ವೈಸ್ ನಮಗೆ ಪ್ರಿಸ್ಕ್ರೈಬ್ಡ್ ಟೈಮಲ್ಲಿ ನಾವು ಅದನ್ನು ಇನ್ವೆಸ್ಟಿಗೇಷನ್ ಮಾಡಿ ಚಾರ್ಜ್ ಶೀಟ್ ಸಬ್ಮಿಟ್ ಮಾಡ್ತೇವೆ. ಅದ ನಂತರ ಕೋರ್ಟಲ್ಲಿ